ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಡೋಂಟ್ ವರಿ, ನನಗೇನಾಗಿಲ್ಲ, ಸರಿಯಾಗಿ ಹೊಡೆದಿದ್ದೀನಿ. ತಿಂದಿರೋದೇ ಜಾಸ್ತಿ ಅನ್ಸುತ್ತೆ. ಯಾಕೋ ನಡೀರಿ ಹೋಗೋಣ. ಆದೆ ಶಮಿ, ನನಗೆ ಆಗ್ತಿಲ್ಲ ಶಮಿ, ಆಗ್ತಾನೆ ಇಲ್ಲ. ಕೋಪ ನೆತ್ತಿಗೆರ್ತಿದೆ. ನೋಡು, ನಾವಿವಾಗ ಲಕ್ಷ್ಮಿ ಬಗ್ಗೆ ಯೋಚನೆ ಮಾಡೋಕ್ಕಾಗಲ್ಲ. ನಾವು ಯೋಚನೆ ಮಾಡಬೇಕಾಗಿರೋದು ಅಮ್ಮು ಬಗ್ಗೆ. ಈ ಮದುವೆ ಏನಾದರೂ ನಡೀತು ಅಂದರೆ ಅಮ್ಮು ಲೈಫ್ ಲಾಂಗ್ ಈ ಕೊಂಪೆಲ್ ಬದುಕಬೇಕಾಗುತ್ತೆ. ಶಮಿ, ಯು ಸೆಡ್ ಯು ಹ್ಯಾವ್ ಅ ಪ್ಲಾನ್. ಡು ಯು? ಎಸ್, ಅಫ್ ಕೋರ್ಸ್ ಆದೆ. ಏನದು? ಗೈಸ್, ಏನು ಇದು? ಅಮ್ಮು ಅಕ್ಕನ ಕಿಡ್ನಾಪ್ ಮಾಡಕ್ಕಿರೋ ಮಾಸ್ಟರ್ ಪ್ಲಾನ್. ಅಂದ್ರೆ ನಾವು ಮಾಸ್ಕ್ ಹಾಕೊಂಡು ಎಂಟ್ರಿ ಕೊಡ್ತೀವಿ. ಅಷ್ಟೇ ಅಲ್ಲ, ಕೈಯಲ್ಲಿ ಚಾಕು ಇರುತ್ತೆ. ಏಯ್, ಏನೋ ಮಾತಾಡ್ತಿದ್ಯಾ? ಗುರು, ಡಮ್ಮಿ ಚಾಕು ಕಣ. ಏಯ್, ಅಪ್ಪಿ ತಪ್ಪಿ ನಮ್ಮ ಕೆಲ್ಸಕ್ಕೆ ಯಾರು ಅಡ್ಡ ಬಂದ್ರೆ ಇದೆಯಲ್ಲ ಅಣ್ಣ ಕೊಟ್ಟಿರೋ ಮದ್ದು. ಯಾವುದೇ ಕಾರಣಕ್ಕೂ ಈ ಮದುವೆ ನಡಿಬಾರ್ದು. ಮೂರ್ಸೋದು, ಮಲಗಿಸೋದು. ನೀವು ಸರಿಯಾದ ಟೈಮ್ ನೋಡಿ ಆ ಹುಡುಗಿನ ಕಿಡ್ನಾಪ್ ಯಾರಿಗೂ ಗೊತ್ತಾಗ್ದಿರಂಗಿಲ್ಲ ಕರ್ಕೊಂಡು ಹೋಗ್ಬಿಟ್ಟೆ. ಏಯ್, ಮುಹೂರ್ತಕ್ಕಿಂತ ಮುಂಚೆನೆ ಹುಡುಗಿನ ಕಿಡ್ನಾಪ್ ಮಾಡ್ಬೇಕಂದ್ರ? ಹೌದು. ಇಲ್ಲ ಕಣ್ರೋ, ಅಮ್ಮು ಇದಕ್ಕೆಲ್ಲ ಒಪ್ತಾಳ. ಅವಳು ಹೋಗ್ತಾ ಕರ್ಕೊಂಡ್ಬಿಟ್ಟಿದ್ದಾಳೆ. ಅವಳ ಒಪ್ಪಿಗೆನೂ ಬೇಕಾಗಿಲ್ಲ ಆದಿ. ವಿ ಹ್ಯಾವ್ ಟು ಸೇವ್ ಹರ್. ನಾಳೆ ಮದ್ವೆ ಮನೆಯಲ್ಲಿ ಹುಡುಗಿನ ಇಲ್ಲ ಅಂದ್ರೆ ಮದ್ವೆ ಮುರಿದ್ ಬೀಳತ್ತೆ. ಸೊ ಅಮ್ಮು ಸೇಫ್. ಬಟ್ ಹೌ? ಒಂದ್ ಕೆಲ್ಸ ಮಾಡೋಣ, ಅಮ್ಮುನು ಮಾತ್ರನೇ ಓಡಾಡ್ಕೊಂಡಿರೋಣ. ಆಕ್ಚುಲಿ ಅದು ಈಸಿ ಅಲ್ವೋ? ನಾವೇ ಕಿಡ್ನಾಪ್ ಮಾಡಿದ್ದು ಅಂತ ಗೊತ್ತಾದ್ರೆ ಏನ್ ಗೊತ್ತಾಗುತ್ತೋ? ನಾವೇನೋಗಿ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಕಿಡ್ನಾಪ್ ಮಾಡ್ತೀವಾ? ಅಲ್ಲ, ಮದ್ವೆ ಕ್ಯಾನ್ಸಲ್ ಆದ್ರೆ ಊರ್ನವ್ರ ಮೇಲೆ ಎತ್ತಾಕಿದ್ರಾಯ್ತು. ನೀನ್ ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡ ಆದಿ. ಮೊದ್ಲು ಅಮ್ಮು ಅಕ್ಕನ ಸೇವ್ ಮಾಡೋದ್ ನೋಡು. ಸೂಪರ್ ಗೈಸ್. ನೋಡಿ, ಆದರೆ ಯಾವುದೇ ಕಾರಣಕ್ಕೂ ಈ ಪ್ಲಾನ್ ಫ್ಲಾಪ್ ಆಗಬಾರ್ದು. ಓಕೆ, ಲೆಟ್ಸ್ ಗೋ. ಅಮ್ಮು, ನಮ್ಮ ಮನೆ ಮಗಳಾಗಿ ಇವತ್ತು ನೀನು ಮಾಡ್ತಿರೋ ಕೊನೆ ಪೂಜೆ ಕಣಮ್ಮ ಇದು. ಆಳು ಕಾಳು ಇರೋಂಥ ಮನೆಯಲ್ಲಿ ಬೆಳೆದಿರೋ ಹುಡುಗಿ ಆ ಮನೆಗೆ ಹೋದ್ಮೇಲೆ ಪಾಪ ಎಲ್ಲ ಕೆಲಸಗಳನ್ನೂ ಇವಳೇ ಮಾಡ್ಕೋಬೇಕು. ಅಮ್ಮ ನೋಡ್ತಾ ಇದ್ರೆ ಅಯ್ಯೋ ಅನ್ಸುತ್ತೆ ನನಗೆ. ಚಂಚಲ, ಇವಳು ಯಾವ ಮನೆ ಸೊಸೆಯಾಗಿ ಹೋಗ್ತಾಳೋ ಅವ್ರನ್ನೆಲ್ಲ ನಮ್ಮವ್ರು ಅಂತ ಅನ್ಕೊಂಡ್ಬಿಟ್ರೆ ಸಾಕು, ಯಾವ ಕಷ್ಟನೂ ಅನ್ಸಲ್ಲ. ಅಮ್ಮು, ಪೂಜೆ ಶುರು ಮಾಡು. ದೀಪ ಹಚ್ಚು. ಅಮ್ಮು, ನೀನು ಈಗೇನು ಮನೆಗೆ ಮದುವೆ ಮಾಡ್ಕೊಂಡು ಹೋಗ್ತೀಯಲ್ಲ, ಆ ಮನೆಯಲ್ಲಿ ದಿನ ನೀನೇ ದೀಪ ಹಚ್ಚಬೇಕು ಕಣಮ್ಮ. ನಿನ್ನ ಗಂಡನ ಮನೆ ಯಾವಾಗಲೂ ಸಮೃದ್ಧಿಯಿಂದ ಇರಬೇಕು ಅಂತ ಬೇಡ್ಕೊ. ಅಮ್ಮು, ಧಾರೆ ಸೀರೆ ಉಟ್ಕೊಂಡು ಬಾ ಇನ್ನ. ಅಜ್ಜಿ, ಅಣ್ಣ ನನಗೆ ಆರ್ಡರ್ ಮಾಡಿ ಕಳಿಸಿದಾನೆ ನಾನು ಅದಕ್ಕೆ ಜೊತೆನೇ ಇರಬೇಕು ಅಂತ. ಅವ್ರನ್ನ ನಾನು ಚೆನ್ನಾಗಿ ರೆಡಿ ಮಾಡಿ ಮಂಟಪಕ್ಕೆ ಕರ್ಕೊಂಬರ್ತೀನಿ. ಸರಿ. ದಿಸ್ ಇಸ್ ದ ರೈಟ್ ಟೈಮ್ ಗೈಸ್. ಅಮ್ಮನ ರೆಡಿ ಮಾಡೋದಕ್ಕೆ ಲಕ್ಕಿ ರೂಮಿಗೆ ಕರ್ಕೊಂಡು ಹೋಗ್ತಿದ್ದಾಳೆ. ಗ್ಯಾಪಲ್ಲೇ ಕಿಡ್ನಾಪ್ ಮಾಡೋಣ. ಬನ್ನಿ ಅದಕ್ಕೆ ಹೋಗಿ.
ಏಯ್ ನೋಡು, ನೀನು ಹೊರಗಡೆ ನೋಡ್ಕೊ. ಹಾಂ ಸರಿ. ನೀನ್ ಬಾ. ಇಲ್ಲಿ ಕೂತ್ಕೊಳ್ಳಿ, ನಾನು ಫಟಾಫಟ್ ಅಂತ ನಿಮ್ಮನ್ನ ರೆಡಿ ಮಾಡ್ಬಿಡ್ತೀನಿ, ಓಕೆನಾ? ಏಯ್ ಅಮ್ಮನ ನಾನೇ ರೆಡಿ ಮಾಡ್ತೀನಿ, ನೀನ್ ಹೋಗು. ಏಯ್ ನಿನಗೇನು ಕಾಣಿಸಲ್ವಾ? ಹೋಗೆ, ನಾನು ರೆಡಿ ಮಾಡ್ತೀನಿ. ಏಯ್ ಈ ರೂಮಲ್ಲೂ ಇರೋದು ಅಗ ಅಣ್ಣ ಕೊಟ್ಟಿರೋ ಮದ್ದನ್ನ ಇಟ್ಕೊಂಡಿರೋ ಸರಿ. ಅದೆಲ್ಲ ನನಗ್ ಗೊತ್ತಿಲ್ಲ. ಆದಿ ಅಕ್ಕನ ನಾನೇ ರೆಡಿ ಮಾಡ್ಬೇಕು. ಇವರು ನಮ್ಮ ಅತ್ತಿಗೆ, ನಾನು ಇವ್ರನ್ನ ರೆಡಿ ಮಾಡ್ತೀನಿ, ಹೋಗೆ. ಯಾರೋ ತಗಡ್ ನನ್ನ ಮಕ್ಕಳು ನಮ್ಮ ಕೆಲಸನ ಈಸಿ ಮಾಡಿಕೊಟ್ಟಿದ್ದಾರೆ. ಬನ್ರಾ. ನೋಡು, ಸುಮ್ನೆ ಕೋಪ ಬರ್ಸ್ಬೇಡ. ನಾನ್ ರೆಡಿ ಮಾಡ್ತೀನಿ ಅಂತ ಹೇಳ್ತಿಲ್ವಾ? ನೋಡು, ಎಲ್ಲದಕ್ಕೂ ಅಡ್ಡ ಬರ್ತೀಯ, ಸುಮ್ಮನೆ ಇಲ್ಲಿಂದ ಹೋಗ್ತಾ ಇದ್ರೆ ಸರಿ. ನಾನೇ ರೆಡಿ ಮಾಡ್ತೀನಿ ಅಂತ ಹೇಳ್ತೀನಿ. ಏಯ್ ಯಾರದು? ಏಯ್ ಏನ್ ಮಾಡ್ತಿದ್ದೀರಾ? ಏಯ್ ಯಾರದು? ಯಾರದು? ಏಯ್ ಏ ಅದೇ ಏನು ಹುಡುಕ್ತಾ ಇದೆಯೋ? ಬಾವಾ ಒಂದು ನಿಮಿಷ ಇರಿ. ಅದೇ ನಿಂತ್ಕೋ. ಎಲ್ಲಿ ಹೋಗ್ತಾ ಇದೀಯಾ ಬಾಯ್ಲಿ? ಎಲ್ಲೂ ಇಲ್ಲ ತಾತ. ಅದು ನೋಡು, ಈ ಶಾಸ್ತ್ರ ಸಂಪ್ರದಾಯ ಇವೆಲ್ಲ ಬೋರ್ ಅಂತ ಅಂದ್ಕೊಂಡು ಊರು ಸುತ್ತಕ್ಕೆ ಹೋಗ್ಬೇಡ. ಇಲ್ಲೇ ಇದೆಯಲ್ಲ ನೋಡ್ಕೋಬೇಕು ನೀನು. ಅಯ್ಯೋ, ನಾನು ಎಲ್ಲೂ ಹೋಗಿರ್ಲಿಲ್ಲ ತಾತ, ಇಲ್ಲೇ ಇದ್ದೆ, ಇಲ್ಲೇ ಇರ್ತೀನಿ. ಏನು? ಹಾ, ಒಂದು ನಿಮಿಷ. ಹಲೋ ಧರ್ಮಣ್ಣ, ನಿನಗೆ ಅವತ್ತೇ ಹೇಳಿದ್ದೆ ಊರಿಗೆ ಬರಬೇಡ, ಹೋಗ್ಬಿಡು ಅಂತ. ನನ್ನ ಮಾತೇ ಕೇಳಿಲ್ಲ. ನಿನ್ನ ಮೊಮ್ಮಗಳು ನಮ್ಮ ಹತ್ರ ಇದೆ, ಉಸಿರಾಡ್ತಾ ಇದ್ದಾಳೆ ಧರ್ಮಣ್ಣ. ಆದ್ರೆ ಹೀಗೆ ಉಸಿರಾಡ್ತಾನೆ ಇರ್ತಾಳ ಗೊತ್ತಿಲ್ಲ. ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀಪುರ